ಲೇ ಸಿದ್ದೇಗೌಡ, ಏನೆಲ್ಲ ಮಾಡ್ತಾ ಇದ್ಯಾ ನೀನು? ಆ ಹುಡುಗಿನ ಹಾಕ್ಲಾ ಕರ್ಕೊಂಬಂದೆ ವೇದಿಕೆ ಮೇಲ್ಕೆ. ಎಲ್ಲ ಹೇಳ್ತೀನಪ್ಪಾಜಿ. ನಾನು ಯಾರನ್ನ ಮದುವೆ ಆಗಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗ್ಬೇಕಲ್ವಾ? ನೋಡಿ, ಇವ್ರನ್ನೇ ನಾನು ಮದುವೆ ಆಗಿರೋದು. ನನ್ನ ಹೆಂಡತಿ ಹೆಸರು ಭಾವನಾ. ಇವ್ರು ಕುತ್ಕೇಳಿರೋ ತಾಳಿನ ನಾನೇ ಕಟ್ಟಿರೋದು. ನೀನು ನಮ್ಮ ಶ್ರೀನಿವಾಸ್ ಅವ್ರ ಮಗನ ಮದುವೆ ಆಗಿದೆ ಅಂದಮೇಲೆ ನೀನು ನಮ್ಮೂರ ಅಳಿಯಾನೆ ಸಿದ್ದೇಗೌಡರಿಗೆ ಯಾವನು? ಒಂದ್ ನಿಮಿಷ ನಿಲ್ಸಿ. ನೋಡಿ, ನಮ್ಮ ಅವ್ವ ನಾಣೆ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಅವರಿಬ್ರು ಮದುವೆ ಮಾಡ್ಕೊಂಡ್ ಬಂದವ್ರೆ ಅನ್ಮ್ಯಾಕೆ ಅವರಿಬ್ಬರನ್ನು ದೂರ ಮಾಡಿ ಪಾಪ ಕಟ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಆ ಮನಸ್ಸು ಕೂಡ ನನಗಿಲ್ಲ. ನನಗೆ ಗೊತ್ತು ಇದರಿಂದ ನಮ್ಮ ಮುನ್ಸ್ವಾಮಿ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ. ನೋಡಿ, ನಿಮ್ಮೆಲ್ಲರ ಮುಂದೆನೂ ಹೇಳ್ತಾ ಇದ್ದೀನಿ, ನಾನು ಮುನ್ಸ್ವಾಮಿ ಹತ್ರ ಕ್ಷಮೆ ಕೇಳ್ಬಿಡ್ತೀನಿ. ಮುನ್ಸ್ವಾಮಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಅವರಿಬ್ರು ಮದುವೆ ಮಾಡ್ಕೊಂಡ್ ಬಂದಿರೋದು ಗೊತ್ತಿಲ್ಲದೆ ನಮ್ಮ ಮುನ್ಸ್ವಾಮಿ ಮಗಳು ಪೂರ್ವಿನೋ ನಮ್ಮ ಸಿದ್ದೇಗೌಡಂಗೋ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಈಗ ಆ ಹೆಣ್ಮಗಿಗೆ ಅನ್ಯಾಯ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೋಡಿ, ಈಗ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಅವಳೇ ನಮ್ಮನೆ ಸೊಸೆ. ಒಂದ್ ನಿಮಿಷ ಹಂಗಂತ ನಮ್ಮ ಮುನ್ಸ್ವಾಮಿ ಮಗಳು ಪೂರ್ವಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾನೇ ಮುಂದೆ ನಿಂತ್ಕೊಂಡು ಒಂದು ಒಳ್ಳೆ ಹುಡುಗನ್ ನೋಡಿ ಅವಳ ಮದುವೆನ ಅದ್ದೂರಿಯಾಗಿ ಮಾಡ್ತೀನಿ. ಇದನ್ನ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಾನು. ಯಾಕೆ ಹೀಗೆ ಮಾಡಿದ್ರಿ ಸಿದ್ದೋರೆ?
ನಾನು ಏನು ತಪ್ಪು ಮಾಡಿದ್ದೆ ಅಂತ ಇಷ್ಟು ಜನದ ಮುಂದೆ ನನಗೆ ಅವಮಾನ ಮಾಡಿದ್ರಿ. ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ನನ್ನ ಜೊತೆ ಅಷ್ಟು ಚೆನ್ನಾಗಿ ನಡ್ಕೊಂಡು ನಿಮ್ಮ ಮೇಲೆ ಪ್ರೀತಿ ಹುಟ್ಟು ಹಾಗೆ ಮಾಡಿಬಿಟ್ಟು ನನಗೆ ಮೋಸ ಮಾಡಿದ್ರಲ್ಲ. ನಾನು ನಿಮ್ಮ ಬಗ್ಗೆ ಎಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೆ ಗೊತ್ತಾ? ಜೀವನ ಪೂರ್ತಿ ನಿಮ್ಮ ನೆರಳಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಕನಸುಗಳಿಗೆಲ್ಲ ನೀವು ತಣ್ಣೀರು ಎರಚ್ಬಿಟ್ರಿ. ಯಾಕೆ ಹೀಗೆ ಮಾಡಿದ್ರಿ ಗೌಡ್ರೆ? ಯಾಕೆ ಹೀಗೆ ಮಾಡಿದ್ರಿ? ಮೇಡಮ್ ಅವರೇ, ಹುಸಿ ನಾನು ಹೇಳೋದನ್ನು ಕೇಳಿ. ಇಷ್ಟು ದಿನ ನಿಮ್ಮ ಮಾತು ಕೇಳಿನೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿರೋದು. ಅವಳಿಗೆ ತಾಳಿ ಕಟ್ಟಿದ್ದೀರಾ ಅಂತ ಗೊತ್ತಿದ್ರು ನನ್ನನ್ನ ಮದ್ವೆ ಆಗಕ್ಕೆ ಯಾಕೆ ಒಪ್ಕೊಂಡ್ರಿ? ಇಷ್ಟು ದಿನ ನನ್ನ ಜೊತೆ ಯಾಕಾಗಿ ನಡ್ಕೊಂಡ್ರಿ? ಅವತ್ತೇ ಇಷ್ಟೆಲ್ಲ ನಡೆದಿದೆ ಅಂತ ಒಂದ್ ಮಾತು ನನಗೆ ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಲಿಲ್ಲ? ಮೇಡಮ್ ಅವರೇ, ಈ ವಿಷಯ ನಿಮ್ಮ ತಾವು ಹೇಳ್ಬೇಕು ಅಂತ ಬಹು ಪ್ರಯತ್ನ ಪಟ್ಟೆ, ಆದರೆ ನೀವೇ ಯಾವತ್ತೂ ಅವಕಾಶ ಕೊಡಲಿಲ್ಲ. ಹೌದು, ಯಾಕಂದ್ರೆ ನಾನು ನಿಮ್ಮನ್ನ ಅಷ್ಟು ಪ್ರೀತಿಸ್ತಿದ್ದೆ, ನಿಮ್ಮನ್ನ ನಂಬಿದ್ದೆ. ನನ್ನ ನಂಬಿಕೆ ಎಲ್ಲ ಸುಳ್ಳಾಗೋಯ್ತು. ಅವಳು ಕತ್ತಕ್ಕೆ ತಾಳಿ ಕಟ್ಟಿ ನನ್ನ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡಿ ನನ್ನ ಬದುಕನ್ನು ಯಾಕೆ ಹಾಳು ಮಾಡ್ತಿದ್ದೀರಾ ಗೌಡ್ರೆ? ಇಷ್ಟೆಲ್ಲ ಮಾಡೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗೆ ಬಂತು? ಮೇಡಮ್ ಅವರೇ, ನಿಮ್ಮ ಕೋಪದಲ್ಲಿ ಏನಾದ್ರು ಮಾತಾಡ್ತಿದ್ದೀರಿ. ಹುಸಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನಾನು ನಿಮ್ಗೆ ಯಾವತ್ತೇ ಆಗಲಿ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗೆಲ್ಲ ಮಾಡಲಿಲ್ಲ. ಯಾವಾಗಲೂ ನಿಮ್ಗೆ ಈ ವಿಷಯನ ಹೇಳ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ. ಆದ್ರೆ ಏನ್ ಗೌಡ್ರೆ? ಸ್ವಲ್ಪ ದಿನ ಇವಳನ್ನ ಚೆನ್ನಾಗಿ ಆಟ ಆಡ್ಸೋಣ ಅಂತ ಹೀಗೆಲ್ಲ ಮಾಡಿದ್ರಾ? ಮೇಡಮ್ ಅವರೇ, ನೀವು ನನ್ನ ತುಂಬಾನೇ ತಪ್ಪು ತಿಳ್ಕೊತಿದ್ದೀರಿ. ಒಂದು ಹೆಣ್ಣಿನ ವಿಷಯದಲ್ಲಿ ನಾನು ಹಿಂಗೆ ನಡ್ಕೊಳ್ಳೋನೇ ಅಲ್ಲ. ತಾವು ಶ್ರೀರಾಮಚಂದ್ರ ತಾಳಿ ಕಟ್ಟಿರೋ ಸೀತೆ ಜೊತೆ ಮಾತ್ರ ಬದುಕ್ತೀರಾ. ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನನ್ನನ್ನ ಯಾಕೆ ಶೂರ್ಪಣಗಿ ಮಾಡಿದ್ರಿ? ಮಾತಾಡಿ ಗೌಡ್ರೆ, ಮಾತಾಡಿ. ಇನ್ನು ಏನಮ್ಮ ಈ ಮೋಸಗಾರನ ಹತ್ರ ಮಾತು? ಏಯ್, ಮುಂದೆ ಇದೆ ಮಾರಿ ಹಬ್ಬ ನಿನಗೆ. ಬಮ್ಮ. ಒಂದ್ ನಿಮಿಷಪ್ಪ, ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೇಳಿ ಗೌಡ್ರೆ, ನನಗ್ ಯಾಕೆ ಮೋಸ ಮಾಡಿದ್ರಿ? ನಿಮ್ಮಂತ ಒಳ್ಳೆ ಹುಡುಗ ನನ್ನ ಜೀವನಕ್ಕೆ ಬರಬೇಕು ಅಂತ ನಾನು ಅನ್ಕೊಂಡಿದ್ದೆ ತಪ್ಪ? ಇಡೀ ಜೀವನ ನಿಮ್ಮ ನೆರಳಲ್ಲಿ ಬದುಕಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ತಪ್ಪ? ಹೇಳಿ ಗೌಡ್ರೆ. ಇವನು ಉತ್ತರ ಎಲ್ಲ ಕೊಡ್ತಾನೆ. ಈಗಾಗಲೇ ಉತ್ತರ ಕೊಟ್ಟಿದ್ದಾನಲ್ಲ, ಇನ್ನೇನಿದ್ರು ಇವನು ಪ್ರಶ್ನೆನೇ. ಬಾ ನೀನು. ಏನು ನಡೀತಾ ಇದೆ ಈ ಮನೆಯಲ್ಲಿ? ಅವ್ನು ಯಾವನ ಬರ್ತಾನೆ, ನಮ್ಮ ಮುಂದೆನೆ ನಮ್ಮ ಮನೇಲೆ ಕಳ್ತನ ಮಾಡ್ಕೊಂಡು ಹೋಗ್ತಾನೆ. ಕರ್ಮ ಅಂದ್ರೆ ನಾವೇ ಅವನಿಗೆ ನಮ್ಮನೆ ಕೀ ಕೊಟ್ಟು ಅದಲ್ಲಿದೆ ಇದಿಲ್ಲಿದೆ ತಗೊಂಡೋಗು ಅಂತ ಹೇಳ್ದಾಗಿದೆ. ಇದಕ್ಕೆಲ್ಲ ಈ ಮನೆಯವರೇ ಕಾರಣ. ದೊಡ್ಡ ಮನೆ ಹುಡುಗ ಅಂತ ಹೇಳಿ ಅವನ ಜೊತೆ ಮಾತಾಡೋದೇನು, ಅವನ ಜೊತೆ ಸುತ್ತಾಡೋದೇನು, ದೊಡ್ಡವ್ರು ಕೊಟ್ರೆ ಹೇಗಿರುತ್ತೆ ಅಂತ ಈಗ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ.
ಲವ್ ಹರೀಶ, ಏನ ನೀನು ಬಾಮ ಇದೆ ಅಂತ ಮರ್ಯಾದೆ ಕೊಟ್ರೆ ಅವ್ನು ಇಂಥ ಕೆಲಸ ಮಾಡೋದು? ನೀನು ಮಾಡಿದಕ್ಕೆ ಅವ್ನು ಸರಿಯಾಗಿ ಮಾಡ್ದ ಬಿಡು. ರೀ ಹರೀಶ ಏನ್ರಿ ಮಾಡ್ದ? ಸುಮ್ಮನೆ ಏನೇನೋ ಮಾತಾಡಬೇಡಿ ನೀವು. ಏನೇ ಸುಮ್ಮನಿರೋದ? ಅವನು ಅವ್ರ ಮನೆ ಹುಡುಗಿನ ಪಟಾಯಿಸ್ಕೊಂಡ್ ಬಂದ, ಅವನು ಬಂದು ಈ ಮನೆನೇ ಹಾಳು ಮಾಡೋದ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಸುಮ್ಮನೆ ಮಾತಾಡಬೇಕು ಅಂತ ಏನೇನೋ ಮಾತಾಡಬೇಡಿ. ಸಂಬಂಧ ಇಲ್ಲದೆ ನಾನು ಮಾತಾಡ್ತಿಲ್ಲ ಕಡೆ. ಇದೊಂಥರ ಸೇಡಿಗೆ ಸೇಡು ಅನ್ನೋ ಥರ ಆಗ್ತಿದೆ. ಇದೆಲ್ಲ ತಾಳಿ ಕಳ್ಸ್ಕೊಂಡವಳಿಗೆ ಗೊತ್ತಿಲ್ಲದೆ ಇರುತ್ತಾ? ಕೇಳಿಸಿದೆ ಬಿಡ. ಇದೆಲ್ಲ ಯಾಕೆ ಮಾಡ್ಬೇಕಾಗಿತ್ತು? ಅವನ ಜೊತೆ ಮಾತಾಡೋ ಅವಶ್ಯಕತೆ ಏನಿತ್ತು ಇವಳಿಗೆ? ಬೀದಿಲಿ ಹೋಗೋ ಮಾರಿನ ತಂದು ಮನೇಲಿ ಕೂರ್ಸ್ಕೊಂಡಿದ್ದೀರಾ. ಈಗ ಬಾಯ್ ಬಡ್ಕೊಂಡ್ರೆ ಏನಾಗುತ್ತೆ? ಅನುಭವಿಸಿ. ಯಾಕೋ ಹಿಂಗ್ ಮಾಡ್ದೆ? ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ವಿ. ಎಲ್ಲರೂ ಬಾಯ್ ಮೇಲೆ ಬೆರಳು ಇಟ್ಕೊಳ್ಳೋ ತರ ನಿನ್ ಮದುವೆ ಮಾಡ್ಬೇಕು ಅನ್ಕೊಂಡಿದ್ವಿ. ನಮ್ಮ ಆಸೆಗೆಲ್ಲ ನೀರಲ್ಲಿ ಹೋಮ ಮಾಡ್ಬಿಟ್ಟೆಲ್ಲೋ. ನಿನ್ನ ಹೆಂಡತಿಯಾಗಿ ಬರೋಳ ಬಗ್ಗೆ ಎಷ್ಟು ಕನಸ್ಕೊಂಡಿದ್ದೆ. ಯಾಕೋ ನನ್ನ ಕನಸಿಗೆಲ್ಲ ಕೊಳ್ಳೆ ಇಟ್ಬಿಟ್ಟೆ. ಹೇಳೋ. ಯಾಕೋ ಈ ಥರ ಹೊಟ್ಟೆ ಉರಿಸ್ದೆ? ಇಲ್ಲ ಸಿದ್ದು, ತಪ್ಪು ಮಾಡ್ಬಿಟ್ಟೆ. ಯಾವ ಆಂಗಲ್ ಇಂದ ಅನ್ಕೊಂಡೆ ಭಾವನಾ ಈ ಮನೆಗೆ ಸರಿಯಾಗಿ ಸೊಸೆ ಆಗ್ತಾಳೆ ಅಂತ? ಹೋಗಿ ಮಲಗಿದ್ದಾಗ ತಾಳಿ ಕಟ್ಬಿಟ್ಟಂತೆ. ಈ ಮನೆಗೆ ಸೊಸೆಯಾಗಿ ಬರೋಳು, ಈ ಮನೆ ಗೌರವನ ಮಾನ ಮರ್ಯಾದೆನ ಕಾಪಾಡೋಳು ಆಗಿರ್ಬೇಕು ಅನ್ಕೊಂಡ್ವಿ. ಆದ್ರೆ ಹೋಗಿ ಹೋಗಿ ಅವಳಿಗೆ ತಾಳಿ ಕಟ್ಟಿದ್ಯಲ್ಲ. ನಿಜ ಹೇಳಿಸಿದ್ದು, ನೀನೇ ತಾಳಿ ಕಟ್ಟಿದ್ಯೋ ಅಥವಾ ಆ ಭಾವನ ಬ್ಲ್ಯಾಕ್ ಮೇಲ್ ಮಾಡಿ ತಾಳಿ ಕಟ್ಟಿಸ್ಕೊಂಡ್ಲ? ಹೇಳೋ. ಅಕ್ಕ, ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡ. ಅವ್ರಂಥವ್ರಲ್ಲ. ನಾನೇ ಅವ್ರಿಗೆ ಗೊತ್ತಿಲ್ದಂಗೆ ತಾಳಿ ಕಟ್ಬಿಟ್ಟೆ. ನೋಡು, ಅವಳು ಪರ ವಹಿಸ್ಕೊಂಡು ಹೆಂಗ್ ಮಾತಾಡ್ತಾವ್ ನೋಡು. ಲೇ, ನಿನಗೆ ನಾಚಿಕೆ ಆಗೋದಿಲ್ವೇನ್ಲ? ಬಿಡಿ ವಂಶದ ಮರ್ಯಾದೆಗೆ ಕಪ್ಪು ಚುಕ್ಕಿ ಇಟ್ಬಿಟ್ಟ. ಈಗೆಲ್ಲ ಆಗಿದೆ ಅಂತ ಯಾಕೋ ಮುಂಚೆನೆ ನಮ್ಗೆ ಹೇಳಿಲ್ಲ? ಹೇಳಿದ್ರೆ ಏನಾದ್ರೂ ಮಾಡ್ಬೋದಿತ್ತಲ್ಲ. ಮದ್ವೆಗೆಲ್ಲ ತಯಾರಿ ಮಾಡ್ಕೊಂಡು ಲಗ್ನ ಪತ್ರಿಕೆ ಎಲ್ಲ ಹಂಚಾಗಿದೆ, ಇವಾಗ ಹೇಳ್ತಿದ್ಯಲ್ಲ. ಹೋಗ್ಲಿ, ಈ ವಿಷಯನ ನಮ್ಮ ಹತ್ರನಾದ್ರೂ ಹೇಳಿದ್ಯಾ? ಅದು ಇಲ್ಲ. ಎಲ್ಲಾರ ಮುಂದೆನೂ ಹೇಳಿ ನಮ್ಮನ್ ತಲೆ ತಗ್ಸೋ ಹಂಗ್ ಮಾಡ್ಬಿಟ್ಟಿಯಲ್ಲೋ. ಯಾಕೋ ಹಿಂಗ್ ಮಾಡ್ದೆ? ನೋಡ್ಸಿದ್ದು ಆಗಿದ್ದೆಲ್ಲ ಒಂದು ಕನಸು ಅಂತ ಮರ್ತ್ಬಿಡು.
ಆ ಭಾವನಾ ಯಾವುದೇ ಕಾರಣಕ್ಕೂ ಈ ಮನೆ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ಮರ್ತ್ಬಿಡು. ಅಕ್ಕ ನೀನು ಮಾತು ಹೇಳ್ತಿದ್ಯಾ? ಅವ್ರಿಗೆ ನಾನು ತಾಳಿ ಕಟ್ಟಿದ್ದೀನಿ, ಅವ್ರು ನನ್ನ ಹೆಂಡತಿ. ಹಂಗೆಲ್ಲ ಬಿಡೋಕ್ಕಾಗೋದಿಲ್ಲ. ಲೈ ನಿಂತ್ಕೊಳ್ಳ, ಬಲ ಇಲ್ಲಿ. ಹೇಳಿ ಅಪ್ಪಾಜಿ. ಮುಚ್ಚಲ ಬಾಯಿ ಸಾಕು. ಎಷ್ಟಲ ಮಾತಾಡ್ತಾ ಇದ್ದೀಯ ನೀನು? ಯಾರಿಗೂ ಗೊತ್ತಿಲ್ಲದೆ ತಾಲಿ ಕಟ್ಬಿಟ್ಟು ಬಂದ್ಬಿಟ್ರೆ ಅದು ಮದುವೆ ಅಂತ ಹೆಂಗ ಅನ್ಸ್ಕೊಂಡ್ಬಿಡ್ತದೆ? ಮದುವೆ ಮಾಡ್ಕೊಳ್ಳೋದಕ್ಕೂ ಒಂದು ರೀತಿ ನೀತಿ ಇರ್ತದೆ. ಹಾಳಾಗೋಗ್ಲಿ, ಆ ಹುಡುಗಿನ ಹತ್ರ ಒಪ್ಕೊಂಡಿಲ್ಲ ಅಂದ್ರೆ ಅದೂ ಇಲ್ಲ. ಮಲಗಿರೋ ಟೈಮಲ್ಲಿ ತಾಲಿ ಕಟ್ಬಿಟ್ಟು ಬಂದ್ಬಿಟ್ಟು ನಾನು ಮದುವೆ ಆಗಿದ್ದೀನಿ ಅಂದ್ರೆ ಯಾರ ನಂಬ್ತಾರೆ? ಏಯ್, ನೀನು ಏನೇ ಮಾಡಿದ್ರು ನಾನು ರಾಜಕೀಯದ ಬೆಳವಣಿಗೆಗೋಸ್ಕರ ಮಾಡ್ತಾ ಇದ್ದೆ ಕಲ. ನಮ್ಮ ಅಪ್ಪಯ್ಯ ಗೆಲ್ಲಬೇಕು, ನಮ್ಮ ಅಪ್ಪಯ್ಯಂಗೆ ಅಧಿಕಾರ ಕೊಡಬೇಕು ಅಂತ ಅಂಬಲದಿಂದ ಮಾಡ್ತಿದ್ದೆ ಕಲ. ಆದರೆ ಈ ಇಸದಲ್ಲಿ ಯಾಕ್ಲಾ ಹಿಂಗೆ ಮಾಡ್ಬಿಟ್ಟೆಲ್ಲಿ? ನನ್ನ ಮುಂದಿನ ವಾರಿಸ್ದಾರ ನೀನೇ ಅಂತ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೆ. ನೀನು ಹಿಂಗೆ ಮಾಡಿರೋದ್ರಿಂದ ಅದೇ ಜನಗಳು ಮುಂದೆ ನನ್ನ ತಲೆ ಎತ್ಕೊಂಡು ಓಡಾಡ್ದಂಗೆ ಆಗ್ಬಿಟ್ಟಲ್ಲೋ. ಅಲ್ಲ ಕಲ, ನೀನು ಹಿಂಗೆ ಮಾಡಿರೋದ್ರಿಂದ ನಾನು ಮುಂದೆ ಹೆಂಗ್ಲಾ ಗೆಲ್ತೀನಿ ಲೇ? ಮುಗೀತು ಕಲ, ಮುಗೀತು ನನ್ನ ರಾಜಕೀಯ ಜೀವನ. ಇಲ್ಲ, ನನ್ನ ರಾಜಕೀಯ ಜೀವನನ ನೀನೇ ನುಂಗಿ ನೀರು ಕುಡಿದ್ಬಿಟ್ಟೆ ಕಲ. ನೋಡಬೇ, ನಾನು ಒಳಗಡೆ ಹೋಗಿ ಮಲಗಿರ್ತೀನಿ. ಯಾರೇ ಬಂದು ಕೇಳಿದ್ರು ಇಲ್ಲ ಅಂತ ಹೇಳ್ಬಿಡು. ಯಾಕೆ ಅಂದ್ರೆ ನನಗೆ ಯಾರಿಗೂ ಮುಖ ತೋರ್ಸಕ್ಕೆ ಇಷ್ಟ ಆಗ್ತಾ ಇಲ್ಲ ಕಣಮ್ಮಿ. ತುಮ್ಕೆ ಇರವ, ಹೆಂಗವ ತಡ್ಕೊಳ್ಳಿ ಇದನ್ನೆಲ್ಲ ನಾನು.